ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಯಾರನ್ನ ನೀವು ಇಷ್ಟಪಡ್ತಾ ಇದ್ದೀರಾ? ಯಾರ ನೆನಪುಗಳನ್ನ ನಿಮ್ಮ ಮನಸ್ಸಿಂದ ತೆಗೆದಾಕಕ್ಕಾಗ್ತಾ ಇಲ್ಲ? ಅವ್ರು ಇವತ್ತಿನ ದಿವಸ ಏನು ಯೋಚನೆ ಮಾಡ್ತಾ ಇದ್ದಾರೆ? ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ ನೋಡೋಣ. ಈ ಕಡೆ 3 ಆಫ್ ಕಪ್ಸ್, ಮತ್ತೊಂದು 3 ಆಫ್ ಸಾರ್ಟ್ಸ್, ಮತ್ತೊಂದು ದಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಬಾಟಮ್ನಲ್ಲಿ 9 ಆಫ್ ಪ್ಯಾಂಟಕಲ್ಸ್ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ? ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ. ಈ ಒಂದು ಕನೆಕ್ಷನ್ನಿಂದ ಆಚೆ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಥವಾ ಮಾತಾಡ್ತಾ ಇದ್ರೂ ಏನೂ ಒಂದು ಅಟ್ಯಾಚ್ಮೆಂಟ್ ಇಲ್ಲ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ, ಬರ್ಡನ್ ಇದೆ, ಹೀಗಾಗಬಾರ್ದಿತ್ತು ಅನ್ನೋದು ಇದೆ. ಇಲ್ಲಿ ಕೆಲವರಿಗೆ ಕಲ್ಚರಲ್ ಡಿಫ್ರೆನ್ಸಸ್ ಇದೆ, ಏಜ್ ಡಿಫ್ರೆನ್ಸಸ್ ಇದೆ, ಅಥವಾ ಆ ವ್ಯಕ್ತಿ ಮದುವೆ ಆಗಿರಬಹುದು, ಅಥವಾ ನೀವು ಮದುವೆ ಆಗಿರಬಹುದು. ಏನೋ ಇಬ್ರೂ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಇಷ್ಟ ಇದ್ರೂ ಈ ಕನೆಕ್ಷನ್ ಮುಂದುವರಿತಾ ಇಲ್ಲ ಅನ್ನೋ ಬೇಜಾರಿದೆ ನಿಮಗೆ. ಈ ಟೈಮಲ್ಲಿ ನೀವು ದೂರ ಆಗಿದ್ದೀರಾ. ಇಲ್ಲೊಂದು ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಕಾಣ್ತಾ ಇದೆ. ಆದರೆ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರ ನೆನಪು ನಿಮ್ಗೆ ಆಗಾಗ ಬರ್ತಾ ಇದೆ. ಮನಸ್ಸಿಗೆ ಬೇಜಾರಿದೆ. ಎಷ್ಟು ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ. ಮತ್ತೆ ಅವರು ಕನೆಕ್ಟ್ ಆಗ್ತಾರಾ, ಮತ್ತೆ ಮುಂದುವರಿಯುತ್ತಾ ಈ ಕನೆಕ್ಷನ್ ಅನ್ನೋ ಯೋಚನೆ ನಿಮ್ಮಲ್ಲಿ ಕಾಣ್ತಾ ಇದೆ. ಅವರ ಒಂದು ಎನರ್ಜಿ ನೋಡಿದಾಗ ಇಲ್ಲಿ ಅವ್ರಿಗೂ ಬೇಜಾರಿದೆ, ಮನಸ್ಸು ಒಡೆದಿದೆ. ಯಾರೋ 3ನೇ ವ್ಯಕ್ತಿ ಇದ್ದಾರೆ ಅನ್ನೋದು ಬರ್ತಾ ಇದೆ. ನಾನು ಆಗಲೇ ಕೆಲವು ರೀಸನ್ಸ್ನ ಹೇಳಿದ್ದೀನಿ ಈ ಕನೆಕ್ಷನ್ ಯಾಕೆ ಮುಂದುವರಿತಾ ಇಲ್ಲ ಅಂತ. ಈ ಕನೆಕ್ಷನ್ನಲ್ಲಿ ಸಂತೋಷಕ್ಕಿಂತ ಅಥವಾ ಪಾಸಿಟಿವಿಟಿಗಿಂತ ಬ್ಲಾಕೇಜಸ್ಸೇ ಜಾಸ್ತಿ ಆಗಿದೆ ಅನ್ನೋದಿದೆ. ನೀವು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದಿದೆ. ಆದರೆ ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ಫ್ಲೇಮ್ಸ್ ಏನು ಹೇಳುತ್ತೆ, ಏನು ರೀಡಿಂಗ್ ಕೊಡುತ್ತೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಫಿಸಿಕಲ್ ಆಗಿ ಅಟ್ರಾಕ್ಟ್ ಆಗಿದ್ದೀರಾ ಈ ವ್ಯಕ್ತಿಗೆ ನೀವು. ಇದೊಂದು ಕ್ಯಾಶುಯಲ್ ಫ್ರೆಂಡ್ಶಿಪ್ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಸ್ಟ್ರಾಂಗ್ ಅಟ್ರಾಕ್ಷನ್ ಇದ್ರೂ ರಿಲೇಶನ್ಶಿಪ್ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ ಅನ್ನೋದಿದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ಅವರಿನ್ನೂ ನಿಮ್ಗೆ ಏನು ಕ್ಲಿಯರ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವೊಬ್ರು ಡಿವೋಟೆಡ್ ಪರ್ಸನ್ ಅನ್ನಿಸ್ತಾ ಇದೆ. ಅವರನ್ನ ಇಷ್ಟಪಟ್ಟಿದ್ದೀರಾ. ಆ ವ್ಯಕ್ತಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ದೀರಾ. ಶುರುವಿನಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಆದರೆ ಅವ್ರ ವರ್ತನೆಯಿಂದ ಈಗೀಗ ನೀವು ಕನ್ಫ್ಯೂಷನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಇಲ್ಲಿ ಕ್ಲಾರಿಟಿ ಬೇಕಿದೆ. ಅವ್ರ ಪರಿಸ್ಥಿತಿ ಏನಾದರೂ ಇರಲಿ, ಹೇಗಾದರೂ ಇರಲಿ, ಅವ್ರು ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು, ಆ ಒಂದು ಮನಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಪೊಸೆಸಿವ್ನೆಸ್ ಇದೆ. ಇಲ್ಲೊಂದು ಅನ್ನೋನ್ ಫ್ಯೂಚರ್ ಎನರ್ಜಿ ಬರ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಬೇಕಿದೆ. ನಿಮಗೆ ಇಷ್ಟ ಇದೆ ಅನ್ನೋದು ಗೊತ್ತಿದೆ, ಆದರೆ ಏನೋ ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಮುಂದೇನು ಅನ್ನೋ ಕ್ವೆಶ್ಚನ್ ಮಾರ್ಕ್ ಕಾಣ್ತಾ ಇದೆ. ಮನಸ್ಸು ಇಲ್ಲ ಅನ್ನೋ ಪದ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದರೆ ಇಲ್ಲಿ ಅನ್ಸರ್ಟನಿಟಿ ಬರ್ತಾ ಇದೆ. ಈಗ ಅವ್ರ ಮನಸ್ಸಲ್ಲಿ ಏನಿದೆ ಕೇಳೋಣ. ಅವ್ರೀಗ ಟೆನ್ಷನಲ್ಲಿರೋ ಹಾಗೆ ಅನ್ನಿಸ್ತಾ ಇದೆ. ಇನ್ನೂ ಮನಸ್ಸು ಒಡೆದಿದೆ, ಬೇಜಾರಾಗಿದೆ. ಈ ಸಂಬಂಧಕ್ಕೆ ಅರ್ಥ ಹುಡುಕ್ತಾ ಇರೋ ಹಾಗಿದೆ ಅವರು. ಮುಂದೇನು ಅನ್ನೋ ಪ್ರಶ್ನೆ ಅವರಲ್ಲೂ ಇದೆ. ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಮುಂದೆ ಈ ಕನೆಕ್ಷನ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದೆ. ಕಮಿಟ್ ಆಗೋಕೆ ಇಷ್ಟ ಇಲ್ಲ. ನೀವು ಅವ್ರಿಗೆ ಟೈಮ್ ಕೊಟ್ಟಿರಬಹುದು, ಅಥವಾ ಮಾತುಕತೆ ನಿಲ್ಲಿಸಿರಬಹುದು. ಇದರಿಂದ ಅವ್ರಿಗೆ ಬೇಜಾರಾಗ್ತಾ ಇದೆ. ಈ ಒಂದು ಕನೆಕ್ಷನ್ನಲ್ಲಿ ಫ್ಯೂಚರ್ ಏನು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದಾರೆ. ಮಾತು ಕೊಟ್ಟ ಮೇಲೆ ಅದನ್ನು ಸರಿಯಾಗಿ ನಿಭಾಯಿಸ್ತೀನಾ, ಅದಕ್ಕೆ ಜಸ್ಟಿಸ್ ಕೊಡ್ತೀನಾ, ಆ
ಒಂದು ಕನ್ಫ್ಯೂಷನ್ ಅವರಲ್ಲಿ ಕಾಣ್ತಾ ಇದೆ. ನೀವು ಇಷ್ಟ ಇದ್ದೀರಾ, ನಿಮ್ಮಿಂದ ಸೆಕ್ಯೂರ್ ಫೀಲಿಂಗ್ ಇದೆ, ನೀವೊಂದು ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದರೆ ಕಮಿಟ್ಮೆಂಟ್ಗೆ ಮನಸ್ಸು ಒಪ್ಕೋತಾ ಇಲ್ಲ. ಅದರಿಂದ ನಿಮಗೂ ಬೇಜಾರಿದೆ. ಹಾಗೆ ಇಲ್ಲೊಂದು ಎಸ್ಕೇಪಿಸಮ್ ಕಾಣ್ತಾ ಇದೆ. ಆಗಾಗ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರಬಹುದು. ಹಾಗೆ ಇಲ್ಲೊಂದು ಸೋಲ್ಮೇಟ್ ಎನರ್ಜಿ ಬರ್ತಾ ಇದೆ. ಇದು ಶಾರ್ಟ್ ಟರ್ಮ್ ಆಗಿರಬಹುದು ಅಥವಾ ಲಾಂಗ್ ಟರ್ಮ್ ಆಗಿರಬಹುದು. ಏನೋ ಕನೆಕ್ಟ್ ಆಗಿದ್ದೀರಾ, ಆದರೆ ಅಲ್ಲಿ ಬ್ಲಾಕೇಜಸ್ ಇದೆ. ಮೂರನೇ ವ್ಯಕ್ತಿ ಎನರ್ಜಿ ಬರ್ತಾ ಇದೆ. ಅದರಿಂದ ಮನಸ್ಸು ಒಡೆದಿದೆ. ಮಾನಸಿಕವಾಗಿ ಕಮಿಟ್ಮೆಂಟ್ಗೆ ರೆಡಿ ಇಲ್ಲ ಇವರು ಅನ್ನೋದಿದೆ. ಅವ್ರ ಮನಸ್ಸಲ್ಲಿ ಯಾವುದೂ ಲಾಂಗ್ ಟರ್ಮ್ ಪ್ಲಾನ್ಸ್ ಇಲ್ಲ ಅನ್ನೋದಿದೆ. ನೀವು ಪರಿಚಯ ಆದಾಗ ಅಲ್ಲೊಂದು ಅಟ್ರಾಕ್ಷನ್ ಇತ್ತು, ಏನೋ ಸಂತೋಷ ಇತ್ತು. ಇದು ಹೀಗೆ ಮುಂದುವರಿಯುತ್ತೆ ಆ ಥರನೂ ಅಂದ್ಕೊಂಡಿದ್ದಾರೆ. ಅಥವಾ ಹಿಂದೆ ಏನೋ ಕಹಿ ಅನುಭವಗಳಾಗಿರಬಹುದು. ಅದರಿಂದ ಯಾವುದೋ ಕಮಿಟ್ಮೆಂಟ್ಗೆ ಒಪ್ಕೊಳ್ಳೋಕೆ ಇಷ್ಟ ಆಗ್ತಾ ಇಲ್ಲ. ಮನಸ್ಸು ಮೀನಾಮೇಷ ಎಣಿಸ್ತಾ ಇದೆ. ನಿಮ್ಮ ಮೇಲೆ ಅತಿಯಾದ ಪ್ರೀತಿ ಇದ್ರೂ ತೋರಿಸ್ಕೊಂಡಿಲ್ಲ. ನಿಮ್ಮ ಸೂದಿಂಗ್ ಎನರ್ಜಿ, ಕೇರಿಂಗ್ ನೇಚರ್, ನಿಮ್ಮ ಮಾತುಕತೆಗಳಿಂದ ಇಂಪ್ರೆಸ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದ್ರೂ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅನ್ನೋದು ಬರ್ತಾ ಇದೆ. ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕಿದೆ. ಏನಾದರೂ ಒಂದು ಫರ್ಮ್ ಡಿಸಿಷನ್ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಆದರೆ ಇವರಿಂದ ಯಾವುದೇ ಪಾಸಿಟಿವ್ ಆನ್ಸರ್ಸ್ ಬರ್ದೇ ಇಲ್ದಿರೋದ್ರಿಂದ ನೀವು ಕನ್ಫ್ಯೂಷನ್ನಲ್ಲಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೊಂದು ಕನ್ಫರ್ಮೇಷನ್ ಬೇಕಾಗಿದೆ ನಿಮಗೆ. ಆದರೆ ಅದು ಮುಂದೆ ಸಿಗುತ್ತಾ ಇಲ್ವಾ? ಏಂಜಲ್ಸ್ನ ಕೇಳೋಣ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಏನು ಮೆಸೇಜ್ಗಳು ಬರುತ್ತೆ. ಇಲ್ಲೊಂದು ರಿವರ್ ಆಫ್ ಬ್ಲೆಸ್ಸಿಂಗ್ಸ್, ಮತ್ತೊಂದು ಪ್ಯಾಷನ್, ಹಾಸ್ಟಿಲಿಟೀಸ್, ಹಾಗೆ ರೀಬರ್ತ್, ಡಾರ್ಕ್ನೆಸ್ ಟು ಲೈಟ್ ಅನ್ನೋದು ಬರ್ತಾ ಇದೆ. ಬ್ಯಾಲೆನ್ಸ್, ಸ್ಟೆಬಿಲಿಟಿ, ಸ್ಟ್ಯಾಂಡಿಂಗ್ ಫರ್ಮ್ ಅನ್ನೋ ಮೆಸೇಜ್ ಬಾಟಮ್ನಲ್ಲಿ ನಿಮ್ಗೆ ಬರ್ತಾ ಇದೆ. ಇಲ್ಲಿ ರಿವರ್ ಆಫ್ ಬ್ಲೆಸ್ಸಿಂಗ್ಸ್, ರಿಲೀಸಿಂಗ್ ಕನ್ಸ್ಟ್ರೆಂಟ್ಸ್ ಬರ್ತಾ ಇದೆ. ನಿಮ್ಮ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ ಅನ್ನೋದಿದೆ. ನಿಮ್ಮಿಬ್ಬರಲ್ಲಿ ಇಲ್ಲೊಂದು ಅಟ್ರಾಕ್ಷನ್ ಇದೆ, ಪ್ಯಾಷನ್ ಇದೆ. ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಇಬ್ಬರ ಮಧ್ಯೆ ಏನೇನು ಬ್ಲಾಕೇಜಸ್ ಇತ್ತು, ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಅದಕ್ಕೆಲ್ಲ ಇಲ್ಲೊಂದು ರೀಬರ್ತ್ ಇದೆ. ಡಾರ್ಕ್ನೆಸ್ ಟು ಲೈಟ್ ಅನ್ನೋದು ಬರ್ತಾ ಇದೆ. ಡೆತ್ ಆ್ಯಂಡ್ ರೀಬರ್ತ್. ಸ್ವಲ್ಪ ದಿನಗಳಲ್ಲೇ ಈ ಎಲ್ಲ ಬ್ಲಾಕೇಜಸ್ ಕಡಿಮೆ ಆಗೋ ಚಾನ್ಸಸ್ ಇದೆ. ನಿಮ್ಮ ಕನೆಕ್ಷನಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಅವರೇನೋ ಒಂದು ಫರ್ಮ್ ಡಿಸಿಷನ್ ತಗೋತಾರೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.